ಪೂಜ್ಯ ಸ್ವಾಮಿಗಳ ಮಹಾರಾಧನೆಯ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿರುವಂಥ ನಮ್ಮ ಪೂಜ್ಯ ನಿತಿನ್ ನರೇಂದ್ರನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ಮಹಾತಾಯಿ ಶಕುಂತಲಾ ತಾಯಿಯವರ ಪಾದಗಳಿಗೂ ನಾನು ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಮಾಡಿ, ನಮ್ಮ ಇಡೀ ಹಿಂದೂ ಸಮಾಜದ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮನ್ನೆಲ್ಲ ಈ ಹಂತಕ್ಕೆ ತಂದಿರುವಂಥ ಪೂಜ್ಯ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೇ, ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರೇ, ಸೇರಿದಂಥ ಎಲ್ಲ ಆತ್ಮೀಯರೇ, ನಾನು BJPಯ ಜಿಲ್ಲಾ ಅಧ್ಯಕ್ಷನಾದ ನಂತರ ಪದಾಧಿಕಾರಿಗಳ ಘೋಷಣೆ ಮಾಡಿದ ನಂತರ ಇವತ್ತು ಹೊರಡುವಾಗ ನನಗೆ ಈ ಒಂದು ಸ್ಥಳದಲ್ಲಿ ಪೂಜ್ಯ ಶ್ರೀ ನರೇಂದ್ರನಾಥ ಸ್ವಾಮೀಜಿಗಳ ಮಹಾರಾಧನೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರವೇ ಬೇರೆ ಕಡೆ ಹೋಗಬೇಕು ಅಂತ ನಿಶ್ಚಯ ಮಾಡಿ ಕಾದು ಕೂತು ಇಲ್ಲಿ ಬಂದದ್ದು ನಾನು. ಯಾಕೆಂದರೆ ನಾನು ಹತ್ತಿರ ಇದ್ದರೂ ಕೂಡ ನನಗೆ ಇಂಥ ಒಂದು ಅವಕಾಶವನ್ನು ಮತ್ತು ನನ್ನ ಮನಸ್ಸಿನಲ್ಲಿ ಭಾರಿ ಗಟ್ಟಿ ಇರುವಂಥದ್ದು, ನಾವೆಲ್ಲ ಧಾರ್ಮಿಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿರ್ಬೋದು, ಆದರೆ ಧಾರ್ಮಿಕವಾಗಿ ದೇವರ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು, ದೇವರ ಪ್ರಾರ್ಥನೆಯೊಂದಿಗೆ ಸಮಾಜದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಮತ್ತು ನಮ್ಮ ಧಾರ್ಮಿಕತೆಯ ಒಟ್ಟಿಗೆ ಶಿಸ್ತನ್ನು ಯಾವ ರೀತಿ ತನ್ನ ಜೀವನದಲ್ಲಿ ಬೆಳೆಸ್ಕೊಳ್ಬೇಕು ಎನ್ನುವುದನ್ನು ನಾನು ಭಾರಿ ವರ್ಷಗಳ ಹಿಂದೆಯೇ ಪೂಜ್ಯ ಶ್ರೀ ನರೇಂದ್ರನಾಥ ಸ್ವಾಮೀಜಿಯವರ ಮುಖಾಂತರ ನಾವೆಲ್ಲ, ನಾನು ಅಂತಲ್ಲ, ಸಮಾಜದಲ್ಲಿ ಅನೇಕ ಜನ ಇದನ್ನು ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಇದು ನಮಗೆ ಬೇಕಾಗಿರುವಂಥ, ನಾವು ದೇವರಿಗೆ ಹೋಗಿ ಕೈ ಮುಗಿತೇವೆ, ಅಡ್ಡ ಬೀಳ್ತೇವೆ, ಯಾಕೆ ಬೀಳ್ತೇವೆ, ಹೇಗೆ ಕೈ ಮುಗಿಬೇಕು ಅಂತ ನಮಗೆ ಹೇಳುವವರ ಸಂಖ್ಯೆ ತುಂಬ ಕಡಿಮೆ ಇದೆ. ಆದರೆ ಪೂಜ್ಯ ಸ್ವಾಮಿಗಳ ಅಂಥ ಒಂದು ದೊಡ್ಡ ಆಧ್ಯಾತ್ಮಿಕ ಶಕ್ತಿಯಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡಿರುವಂಥದ್ದು, ಅದು ಕೂಡ ಈ ಒಂದು ಪರಿಸರವನ್ನು ಒಂದು ದೇವರ ಸ್ವರ್ಗದ ರೀತಿಯಲ್ಲಿ ಮಾಡಿರುವಂಥದ್ದು ಪೂಜ್ಯ ಸ್ವಾಮಿಗಳು ಮಾಡಿಕೊಟ್ಟು ಹೋಗಿದ್ದಾರೆ. ಈ ಒಂದು ಕ್ಷೇತ್ರದ ಮುಖಾಂತರ ಅನೇಕ ಜನರಿಗೆ ಕೆಲವು ಸಲ ಒಂದು ಹೊತ್ತಿನ ಊಟಕ್ಕೂ ಯಾರಿಗೆ ತೊಂದರೆ ಇದೆ ಅಂಥ ಜನರಿಗೂ ಕೂಡ ಒಂದು ಹೊತ್ತಿನ ಊಟ ಕೊಡುವಂಥ ಕೆಲಸ ಕೂಡ ಈ ಒಂದು ಜಾಗದಲ್ಲಿ ಆಗುತ್ತಿರುವಂಥದ್ದು ಅತ್ಯಂತ ದೊಡ್ಡ ಸಂಗತಿ ಅಂತ ತಿಳ್ಕೊಂಡಿದ್ದೇನೆ. ಒಟ್ಟು ಮುಂದಿನ ದಿನಗಳಲ್ಲಿ ನಾನು ಜಿಲ್ಲಾಧ್ಯಕ್ಷ ಎನ್ನುವ ನೆಲೆಯಲ್ಲಿ ಅಲ್ಲದಿದ್ದರೂ ಅದು ನನ್ನ ಜವಾಬ್ದಾರಿ, ಅದು ಮುಗೀತದೆ. ಆದರೆ ನಿರಂತರವಾಗಿ ಸ್ವಾಮೀಜಿ ನಿಮ್ಮ ಜೊತೆಗೆ ಇದ್ದು ಕೆಲಸ ಮಾಡುವ ಶಕ್ತಿಯನ್ನು ಪೂಜ್ಯ ಶ್ರೀ ನರೇಂದ್ರನಾಥ ಸ್ವಾಮೀಜಿಯವರೆಗೂ ನನಗೆ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನಗೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ.